ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂಥ ಪಾಠದ ಅಭ್ಯಾಸ 11.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಆ ಅಭ್ಯಾಸದಲ್ಲಿ ಇವತ್ತು ನಾವು 3ನೇ ಲೆಕ್ಕವನ್ನ ಬಿಡಿಸೋಣ. ಪ್ರಶ್ನೆಯನ್ನ ತಿಳಿದುಕೊಳ್ಳೋಣ. ವಿಸ್ತೀರ್ಣ 440 ಮೀಟರ್ ಸ್ಕ್ವೇರ್ ಮತ್ತು ಉದ್ದ 22 ಮೀಟರ್ ಇರುವ ಆಯತಾಕಾರದ ಭೂಮಿಯ ಅಗಲ ಮತ್ತು ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಆಯತಾಕಾರದ ಭೂಮಿ ಇದೆ, ಅದರ ಒಂದು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಟ್ಟಂತ ದತ್ತಾಂಶಗಳನ್ನ ನಾವು ಮೊದಲಿನ ಮಾಡೋಣ, ಬರೆದುಕೊಳ್ಳೋಣ. ಹಾಗಾದ್ರೆ ಏನಾಯ್ತದು? ವಿಸ್ತೀರ್ಣ, ಭೂಮಿಯ ವಿಸ್ತೀರ್ಣ 440 ಮೀಟರ್ ಸ್ಕ್ವೇರ್. ಹೌದಾ? ಇದು ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ಹಾಗಾದ್ರೆ ಇದು ಏನಾಗಬಹುದು? ಆಯತದ ವಿಸ್ತೀರ್ಣ ಕೂಡ ಅಂತೇಳಿ ನಾವು ಅದನ್ನ ಕರಿಬಹುದು. ಇನ್ನು ಏನ್ ಕೊಟ್ಟಿದ್ದಾರೆ? ಉದ್ದ 22 ಮೀಟರ್. ಹಾಗಾದ್ರೆ ನಾವು ಏನನ್ನ ಕಂಡುಹಿಡಿಯಬೇಕಾಗಿದೆ? ಅಗಲ ಎಷ್ಟು ಮತ್ತು ವಿಸ್ತೀರ್ಣ ಕೊಟ್ಟಿದ್ದಾರೆ. ಸುತ್ತಳತೆಯನ್ನ ಕಂಡುಹಿಡಿಯಬೇಕಾಗಿದೆ. ಸುತ್ತಳತೆ ಎಷ್ಟು ನೋಡಿ. ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಕೋಬೇಕಂದ್ರೆ, ಭೂಮಿಯ ವಿಸ್ತೀರ್ಣ ಉದ್ದವನ್ನ ಇವೆರಡು ಅಳತೆಗಳನ್ನ ಉಪಯೋಗಿಸಿಕೊಂಡು ಅಗಲವನ್ನ ಕಂಡುಹಿಡಬೇಕು. ಆಮೇಲೆ ನಾನು ಸುತ್ತಳತೆಯನ್ನ ಕಂಡುಹಿಡಬೇಕಾಗಿದೆ. ಈಗ ಭೂಮಿಯ ವಿಸ್ತೀರ್ಣದ ಸೂತ್ರ ನೋಡಿ. ಭೂಮಿ ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿ ಇರೋದ್ರಿಂದ ಆಯತದ ವಿಸ್ತೀರ್ಣ ಏನಾಗ್ತಾ ಇದೆ? ಉದ್ದ ಗುಣಿಸು ಅಗಲ. ಈಗ ಭೂಮಿಯ ವಿಸ್ತೀರ್ಣ ಎಷ್ಟಿದೆ? 440 ಉದ್ದ 22 ಗುಣಿಸು ಅಗಲ. ಅಗಲ ಕೊಟ್ಟಿಲ್ಲ, ಅಗಲವನ್ನು ನಾ ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಈಗ ನನಗೆ ಅಗಲ ಬೇಕಂದ್ರೆ ಇಲ್ಲಿ ಗುಣಾಕಾರ ಇದೆ. ಈ 22 ಅನ್ನುವಂತ ಸಂಖ್ಯೆ ಈ ಕಡೆ ಬಂದಾಗ ಭಾಗಾಕಾರ ಆಗ್ತಾ ಇದೆ. 440 ಭಾಗಾಕಾರ 22 ನೋಡಿ. 440 ಇಲ್ಲೇ ಇದೆ, ಈ 22ನ್ನ ಈ ಕಡೆ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ಅಗಲ ಹಾಗೆ ಇದೆ. 22 ಅಂದ್ರೆ 22 ಎರಡ್ಲೆ ಮುಂದೆ 0 ಇದೆ, 0. ಹಾಗಾದ್ರೆ 20 ಅಗಲ ಅಂತ ಬರ್ತದೆ. ನಾವು ಇದನ್ನ ಎಕ್ಸ್ಟೆಂಡ್ ಮಾಡಿ ಬರ್ಕೊಳ್ಳೋಣ. ಆದ್ದರಿಂದ ಅಗಲ 20 ಮೀಟರ್. ಹೌದಾ? ನೋಡಿ, ನಮಗೀಗ ಏನ್ ಸಿಕ್ತು? ಅಗಲ ಸಿಕ್ತು. ಇನ್ನು ನಾವು ಏನು ಕಂಡುಹಿಡಬೇಕಾಗಿದೆ? ಈ ಭೂಮಿಯ ಸುತ್ತಳತೆ. ಭೂಮಿ ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ಹಾಗಾದ್ರೆ ಆಯತದ ಸುತ್ತಳತೆಯನ್ನ ಸೂತ್ರವನ್ನು ನಾವು ಈಗ ಬಳಸಿಕೊಳ್ಳೋಣ. ಭೂಮಿಯ ಸುತ್ತಳತೆ. ಹಾಗಾದ್ರೆ ಆಯತದ ಸುತ್ತಳತೆ ಸೂತ್ರ ಏನಂದ್ರೆ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಈಗ 2 ಬ್ರಾಕೆಟ್ ನಲ್ಲಿ ಉದ್ದ ಎಷ್ಟಿದೆ? 22 ಪ್ಲಸ್ ಅಗಲ ಎಷ್ಟಿದೆ? 20. ಈಗ 2 ಇಲ್ಲಿ ನೋಡಿ, ಈ ಬ್ರಾಕೆಟ್ ಹಿಂದೆ ಏನೂ ಇಲ್ಲ ಅಂದ್ರೆ ಗುಣಾಕಾರ ಚಿಹ್ನೆ ಇರ್ತಾ ಇದೆ. 22ಕ್ಕೆ 20ನ್ನ ಕೂಡಿಸಿದಾಗ 42 ಆಗ್ತಾ ಇದೆ. ಈಗ ಇದನ್ನ ಗುಣಿಸೋಣ. 2 2 4, 2 4 8. ನಾವಿಲ್ಲಿ ಏನನ್ನು ಕಂಡುಹಿಡ್ತಾ ಇದ್ದೀವಿ? ಸುತ್ತಳತೆ. ಆದ್ದರಿಂದ 84 ಮೀಟರ್ ಅಂತೇಳಿ ಬರ್ತಾ ಇದೆ. ಆದ್ದರಿಂದ ಭೂಮಿಯ ಸುತ್ತಳತೆ 84 ಮೀಟರ್. ಎಷ್ಟಾಗಿದೆ ನೋಡಿ. ಭೂಮಿಯ ಅಗಲ 20 ಮೀಟರ್, ಭೂಮಿಯ ಸುತ್ತಳತೆ 84 ಮೀಟರ್ ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.